ನಾವು ತುಂಬಾ ಸಲ ಮಾರ್ಕೆಟ್‌ಗೆ ಹೋದಾಗ ಇದನ್ನ ನೋಡಿದ್ರು ನೋಡ್ದಿದಂಗೆ ಹೊರಟೋಗ್ತೀವಿ. ಇನ್ಮುಂದೆ ಆ ರೀತಿ ಮಾಡಬೇಡಿ. ಯಾಕೆಂದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ಯಾರು ತಗೋಬಹುದು, ಯಾರು ತಗೋಬಾರ್ದು, ಯಾವ ರೀತಿ ಎಲ್ಲ ತಗೋಬಹುದು ಬನ್ನಿ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಇದಕ್ಕೆ ಬೇಲ್ದಣ್ಣು ಅಥವಾ ವುಡ್ ಆಪಲ್ ಅಂತ ಕರೀತಾರೆ. ಇದರಲ್ಲಿ ಸ್ಪೆಷಾಲಿಟಿ ಏನಿದೆ ಅಂದ್ರೆ ಟೆನ್ನಿನ್ ಮತ್ತೆ ಫ್ಲಾವಿನೇಸ್ ಕೋವಾರೆನ್ಸ್ ಅಂತ ಇದೆ. ಇದು ನಮ್ಮ ದೇಹದ ಒಳಗಡೆ ಇರುವಂತಹ ಇನ್ಫ್ಲಮೇಷನ್ ನ ಕಡಿಮೆ ಮಾಡುತ್ತೆ, ಬಿಪಿನೂ ಕೂಡ ಕಡಿಮೆ ಮಾಡುತ್ತೆ, ಬ್ಲಡ್ ಶುಗರ್ ನ ರೆಗ್ಯುಲೇಟ್ ಮಾಡುತ್ತೆ, ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಮಲಬದ್ಧತೆ ಮತ್ತೆ ಡಯೇರಿಯಾ ಇಬ್ಬರಿಗೂ ಕೂಡ ಒಳ್ಳೇದು. ಅದರ ಲಿಮಿಟ್ ಅಲ್ಲಿ ತಗೊಂಡ್ರೆ ಒಳ್ಳೇದು. ಆಮೇಲೆ ಯೂರಿಕ್ ಆಸಿಡ್ ಕಡಿಮೆ ಮಾಡುತ್ತೆ, ಪೆಪ್ಟಿಕ್ ಅಲ್ಸರ್ ಇರೋರ್ಗೂ ಒಳ್ಳೇದು, ಫ್ಯಾಟಿ ಲಿವರ್ ಇರೋರ್ಗೂ ಒಳ್ಳೇದು, ಲಿವರ್ನ ಡಿಟಾಕ್ಸಿಫೈ ಮಾಡುತ್ತೆ, ಕಿಡ್ನಿ ಹೆಲ್ತ್ಗೂ ಒಳ್ಳೇದು, ಸ್ಕಿನ್ ಇನ್ಫೆಕ್ಷನ್ ಆಗದೇ ಇರೋ ರೀತಿ ತಡೆಗಟ್ಟುತ್ತೆ, ಕೊಲೆಸ್ಟ್ರಾಲ್ನು ಕಡಿಮೆ ಮಾಡುತ್ತೆ. ಆಯುರ್ವೇದದಲ್ಲಿ ಆಸ್ಮಾ, ಬ್ರಾಂಕೈಟಿಸ್, ಕೋಲ್ಡ್ ಇರೋ ಪೇಷಂಟ್ಗೆ ಮೆಡಿಸಿನ್ ಆಗೂ ಉಪಯೋಗಿಸ್ತಾರೆ. ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ಗೂ ಮತ್ತೆ ಏನಾದರೂ ಗಾಯ ಆಗಿದ್ರೆ ಹೀಲ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಎ ಇರೋದ್ರಿಂದ ಕಣ್ಣಿಗೆ ಒಳ್ಳೆಯದು, ವಿಟಮಿನ್ ಬಿ ಇರೋದ್ರಿಂದ ನಮಗೆ ಎನರ್ಜಿ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ, ಪೊಟ್ಯಾಷಿಯಮ್ ಇರೋದ್ರಿಂದ ಹಾರ್ಟ್ ಹೆಲ್ತ್ ಮತ್ತು ಬಿ ಪಿಗೆ ತುಂಬ ಒಳ್ಳೆಯದು. ಅದೇ ರೀತಿ ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರಿಂದ ಬೋನ್ಸ್ಗೆ ಒಳ್ಳೆಯದು, ಐರನ್ ಇರೋದ್ರಿಂದ ಬ್ಲಡ್ ಸೆಲ್ ಪ್ರೊಡಕ್ಷನ್ಗೆ ಒಳ್ಳೆಯದು, ಮೆಗ್ನೀಷಿಯಮ್ ಇರೋದ್ರಿಂದ ನಮ್ಮ ಮಸಲ್ಲು ಮತ್ತು ನರ್ವ್ಸ್ಗೆಲ್ಲ ತುಂಬ ಒಳ್ಳೆಯದು. ಇದನ್ನು 2 ಥರ ನೀವು ಉಪಯೋಗಿಸ್ಬೋದು ಆಯಿತಾ. ಶುಗರ್ ಇರೋರು ಬೆಲ್ಲನ ಯೂಸ್ ಮಾಡಬೇಡಿ. ಏಲಕ್ಕಿ ತೊಗೊಳ್ಳಿ, ಸ್ವಲ್ಪ ಸೈಂಧಾ ಉಪ್ಪು, ಸ್ವಲ್ಪ ನಿಂಬೆಹಣ್ಣು ಮತ್ತು ಜೀರಾ, ಅಜ್ವೈನ್, ಸೋಮ್, ಪೆಪ್ಪರ್ ಪೌಡರ್ನ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ. ಅದು ಈ ಕಪ್ಪಲ್ಲಿದೆ. ಮತ್ತು ಈಗ ನೋಡ್ತಿದ್ದೀರಲ್ಲ, ಇದು ಬೆಲ್ಲದ ನೀರು. ಈಗ 2 ಥರ ಪ್ರಿಪೇರ್ ಮಾಡ್ತೀನಿ. 2ಕ್ಕೂ ಕಾಮನ್ ಆಗಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಆಯಿತಾ. ಬೆಲ್ಲದ ಪಾಕಕ್ಕೆ ನಾನು ಬರೀ ಇದನ್ನು 1-2 ಸ್ಪೂನ್ನ ಮಿಕ್ಸ್ ಮಾಡಿಬಿಟ್ಟು ಹಾಗೂ ನೀವು ತಿನ್ಬೋದು. ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು. ಶುಗರ್ ಇದೆ ಮತ್ತು ಸ್ವೀಟ್ ಬೇಡ ಅಂದವರು ಸೈಂಧಾ ಉಪ್ಪು, ಸೋಂಪು, ಅಜ್ವೈನು, ಜೀರಿಗೆ, ಪೆಪ್ಪರ್ದು ಪೌಡರ್ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮ್ಗೆ ರುಚಿಗೆ ತಕ್ಕಂಗೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಬಿಟ್ಟು ಪೇಸ್ಟ್ ಮಾಡಿರೋ ಬೇಲ್ದಣ್ಣೆ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ಈ ರೀತಿ ಕಲಿಸ್ತಾ ಇದ್ದೀನಿ. ನೀವು ಇದೇ ರೀತಿನೂ ತಿನ್ಬೋದು. ಆ್ಯಕ್ಚುಲಿ ಸ್ವೀಟ್ ಆಗಿರೋದು ಬೇಕು ಅಂದರೆ ಅದನ್ನು ತಿನ್ಬೋದು, ಅಥವಾ ಸಾಲ್ಟ್ ಹಾಕಿರೋ ತಿನ್ನಬೇಕು ಅಂದರೆ ಇದನ್ನು ತಿನ್ಬೋದು. ಈ ರೀತಿ ಕಲಸಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂತಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ರೆ ಪಾನ್ಕ ಥರ ಆಗುತ್ತೆ. 150 ml ಇಂದ 200 ml ಕುಡಿಬೋದು. ಬೆಳಗ್ಗೆ ಖಾಲಿ ಹೊಟ್ಟೆಲ್ಲೂ ಕುಡಿಬೋದು. ಯಾವಾಗಲೂ ಮಿತವಾಗಿ ಬೆಳೆಸಿದ್ರೆ ಏನು ಸಮಸ್ಯೆನೂ ಆಗಲ್ಲ ಆಯಿತಾ. ನಾವು ಜಾಸ್ತಿ ತೊಗೊಂಡ್ರೆ ಅಮೃತನೂ ಕೂಡ ವೇಷ ಆಗುತ್ತೆ. ಬೈ ದ ವೇ ಯಾರು ತೊಗೋಬಾರ್ದು ಅಂದರೆ, ಈಗ ಪ್ರೆಗ್ನೆಂಟ್ ಅಥವಾ ಬ್ರೆಸ್ಟ್ ಫೀಡಿಂಗ್ ಯಾರಾದರೂ ಇತ್ತು ಅಂತಂದರೆ ಡಾಕ್ಟರ್ ಅಡ್ವೈಸ್ ಮೇಲೆ ತೊಗೊಳ್ಳಿ. ಯಾಕಂದರೆ ಏನಾದರೂ ಸ್ವಲ್ಪ ಹಾರ್ಮೋನ್ ಲೆವೆಲ್ಸ್ ಚೇಂಜಸ್ ಆಯಿತು ಅಂತಂದರೆ, ಅಥವಾ ಅವ್ರ ಯುಟಿರೈನಲ್ಲಿ ಏನಾದರೂ ಕಾಂಟ್ರಾಕ್ಷನ್ ಆದರೆ ಅದಕ್ಕೋಸ್ಕರ. ಅದೇ ರೀತಿ ಸ್ವೀಟ್ ಹಾಕೋಬೇಡಿ. ಡಯಾಬಿಟಿಕ್ ಪೇಷಂಟ್ ಇರೋರು ಒಂದ್ಸಲ ನೀವು ತಿಂದಾಗ ನಿಮ್ಮ ಶುಗರ್ ಲೆವೆಲ್ನು ಕೂಡ ಮಾನಿಟರ್ ಮಾಡ್ಕೊಳ್ಳಿ. ಆಮೇಲೆ ಗ್ಯಾಸ್ಟ್ರಿಕ್ ಬ್ಲಾಕೇಜಸ್ ಇತ್ತು ಅಂತಂದರೆ ಅವರು ಇದನ್ನು ಅವಾಯ್ಡ್ ಮಾಡಿ. ನಾನು 2 ಪಾತ್ರೆಯಲ್ಲಿ ಸ್ವೀಟು ಮತ್ತು ಸಾಲ್ಟು 2 ಪ್ರಿಪೇರ್ ಮಾಡಿದ್ದೀನಿ. ಫ್ರಿಡ್ಜ್ಗೆ ಎತ್ತಿಡ್ತಾ ಇದ್ದೀನಿ. ಆ್ಯಕ್ಚುಲಿ 2 ಟೇಸ್ಟ್ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಅನ್ನಿಸ್ತಂತೆ ಕಮೆಂಟ್ ಮಾಡಿ. ಈ ರೀತಿ ವಿಡಿಯೋಗಳು ಮಿಸ್ ಆಗಬಾರ್ದು ಅಂದರೆ ತಪ್ಪದೆ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.